ನೋಡ್ರಿ ಸರಿಯಾಗಿ ಟೈಮ್ ಕೊಟ್ಟದ ಲೆಕ್ಕ ಮಾಡ್ರಿ. ಮಾಡಿದಿಂದ ನಾನು ನಿಮಗೆ ತಿಳಿಸಿ ಹೇಳ್ತನು. ಲಕ್ಷ ಕೊಟ್ಟು ನೋಡ್ರಿ. ಮಾಡೋದಾಯ್ತಲ್ಲ. ಓಕೆ, ಇಲ್ಲಿ ನಿಮಗೆ ಎರಡು ರೀತಿ ಒಳಗೆ ಗಣಿತ ತಿಳಿಸ್ತಾನ. ಎರಡು ರೀತಿ ಒಳಗೆ ಗಣಿತ ತಿಳಿಸ್ತಾವ. ಹೆಂಗಂತ ಕೇಳ್ರಿ. ವರ್ಗದ ವಿಸ್ತೀರ್ಣ ಕೊಟ್ಟಾನ, ಕೊಟ್ಟ ಸಂಗತಿಗಳನ್ನು ತಿಳ್ಕೋಬೇಕು. ವರ್ಗದ ವಿಸ್ತೀರ್ಣ ಬರೋಬರಿ ಎಷ್ಟು? 225 ಚೇಮಿ. ಕೇಳಿದ್ದೇನು? ಸುತ್ತಳತೆ ಬರೋಬರಿ ಎಷ್ಟು? ಓಕೆ, ಈಗ ವರ್ಗದ ಸುತ್ತಳತೆ ಬರಬೇಕಾದ್ರೆ ಮೊದಲು ವರ್ಗದ ಭುಜ ತಕ್ಕೋಬೇಕು. ಡೈರೆಕ್ಟ್ ಸುತ್ತಳತೆ ಸೂತ್ರ ಹೆಂಗ ಅನ್ನೋದು ತೋರಿಸ್ತದ. ಡೈರೆಕ್ಟ್ ಸುತ್ತಳತೆ ಸೂತ್ರ ನೋಡ್ರಿ, ಇದು ಹೊಸದಿದು. ವರ್ಗದ ಸುತ್ತಳತೆ ಬರೋಬರಿ ವಿಸ್ತೀರ್ಣದ ವರ್ಗಮೂಲ. ವಿಸ್ತೀರ್ಣದ ವರ್ಗಮೂಲ ತೆಗೆದ್ರೆ ಏನ್ ಬರ್ತದ? ಭುಜ ಬಂದು ಬಿಡ್ತದ. ಅದಕ್ಕೇನ್ ಮಾಡಬೇಕು? ಗುಂಡ್ಲೆ 4 ನೋಡ್ರಿ. ಇಷ್ಟೇ. ವರ್ಗದ ಸುತ್ತಳತೆ ಯಾವಾಗ ವರ್ಗದ ವಿಸ್ತೀರ್ಣ ಕೊಟ್ಟಾಗ ವರ್ಗಮೂಲ ತೆಗೆದು ಅದಕ್ಕೆ 4ರಲ್ಲಿ ಗುಣಾಕಾರ ಮಾಡಿದ್ರಿ ಅಂದ್ರೆ ವರ್ಗದ ಸುತ್ತಳತೆ ಬಂದೇ ಬಿಡುತ್ತೆ. ಈಸಿಯಾಗಿ ತಿಳ್ಕೊಬೇಕು. ಆಮೇಲೆ ಇದನ್ನ ಎರಡು ರೀತಿ ಒಳಗೆ ನಿಮಗೆ ನಾನು ಇದನ್ನು ಕಲಿಸ್ತೇನೆ. ಏನು? ವರ್ಗ ತೆಗೆದು ಎರಡು ರೀತಿ. ಈಗ ನಿಮ್ಮ ಮುಂದಿನ ಅನುಕರ ನಂಬರ್ಗಳು ಬರೀ ವರ್ಗ ತೆಗೆದೇ ತಿಳಿಸ್ತದೆ. ಅಂದ್ರೆ ವರ್ಗ ತೆಗೆದು ಬಹಳ ಇಂಪಾರ್ಟೆಂಟ್ ಅದ ನಿಮಗೆ. ಯಾಕಂದ್ರೆ ವರ್ಗದ ಮೇಲೆ ವರ್ಗಮೂಲ ತೆಗೆದು ಕಂಡು ಹಿಡಿದು ಬಂತು ಅಂದ್ರೆ ನಿಮಗೆ ಆಲ್ಮೋಸ್ಟ್ ಆಲ್ ಲೆಕ್ಕಗಳು ಬಹಳ ಬರ್ತಾವ. ವರ್ಗಮೂಲ ತೆಗೆದು ಮೊದಲು ಕಲಿಬೇಕು ನೀವು. ಈಗ ಬಂತು ನೋಡಿ, ವರ್ಗಮೂಲ ಪರ್ಫೆಕ್ಟ್ ಆಗೋ ತನಕ ನಾವು ಮುಂದಿನ ಅಭ್ಯಾಸ ಹೋಗ್ಲಿಕ್ಕೆ ಬರೋದಿಲ್ಲ. ಇದು ಬಹಳ ಇಂಪಾರ್ಟೆಂಟ್. ಇದು ಈಗ ನೋಡಿ, 225ರ ವರ್ಗಮೂಲ ತೆಗಿಲಾರ್ದ ನೀವು ಗುಣಾಕಾರ ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಇದಕ್ಕೊಂದು ನಾವು ಮೊದಲು ನೀವೇನ್ ಮಾಡ್ಕೋಬೇಕು? ವರ್ಗಮೂಲ ತಕ್ಕೋಬೇಕು. ಮೊದಲು ಈಗ ಸರಳ ಅಂದ್ರೆ ಇದು. ಈ 225ನ ಎರಡು ರೀತಿ ಒಳಗೆ ವರ್ಗಮೂಲ ತೆಗೆದು ತೋರಿಸ್ತೇನೆ ನಾನು. ಹೆಂಗಂದ್ರೆ ಇಲ್ಲಿ ನಾ ತೋರಿಸ್ತೇನೆ. 225 ಇಡ್ರಿ, ತಗೋ. 2ರಲ್ಲಿ ಅಂತ ಹೋಗುದಿಲ್ಲ. 2 2 4 1 5 9 3ರಲ್ಲಿ ಹೋಗ್ತದಿಲ್ಲ ನೋಡ್ರಿ. ತೆಗಿರಿ. 3 7 21 3 5 15 ಮತ್ತು 3ರಲ್ಲಿ ಹೋಗ್ತದಿಲ್ಲ ನೋಡ್ರಿ. 3 25ರಲ್ಲಿ. ಆಮೇಲೆ ನೋಡ್ರಿ 5ರಲ್ಲೇ ತೆಗಿರಿ. ನೋಡ್ರಿ 5 5ಲೆ. ಆಮೇಲೆ ಇನ್ನೊಂದ್ಸಲ 5 ತೆಗಿರಿ. ಆಮೇಲೆ 5 1ಲೆ. 2ಕ್ಕೆ 1 ತಕೊಂಡು ಬಿಡ್ಬೇಕು. ಈಗ 2 3 ಅದಲ್ಲ, 1 3 ತಕ್ಕೊಳ್ಳಿ. ಆಮೇಲೆ ಹೊರಗೆ ತಕೊಳ್ಳೋಣ, ಯಾಕಂದ್ರೆ ಮತ್ತೆ ಅಲ್ಲಿ ಕನ್ಫ್ಯೂಸ್ ಮಾಡ್ಕೊತೀರಿ ನೀವು. ಈಗ ವರ್ಗಮೂಲ ತೆಗಿಬೇಕಾದ್ರೆ ಇಲ್ಲಿ ಹಚ್ಕೊಳ್ಳಿ. 1 3 ತಕ್ಕೊಳ್ಳಿ. 2ಕ್ಕೆ 1 ತಕ್ಕೊಳ್ಳೋದು. 2 3 1 ತಕ್ಕೊಳ್ಳಿ. ಈಗ 2 5 1 5 ತಕ್ಕೊಳ್ಳಿ. 3 5ಲೆ ಎಷ್ಟು? 15. ಇದರ ವರ್ಗಮೂಲ ಎಷ್ಟು? 15. ಇದಕ್ಕೆ 4ರಲ್ಲಿ ಗುಣಾಕಾರ ಮಾಡ್ರಿ. ಹೇಳಿನಲ್ಲ, ವರ್ಗಮೂಲ ತೆಗೆದು 4ರಲ್ಲಿ ಗುಣಾಕಾರ ಮಾಡ್ಬೇಕು. ನೋಡಿ, 15 4ಲೆ 60 ಮೀಟರ್. 15 4ಲೆ 60 ಮೀಟರ್. ಉತ್ತರ ಸಂಖ್ಯೆ ಸಿ. ಈಗ ನಿಮಗೆ ಇದನ್ನ ಯಾಕೆ ನಾವು ಮೊದಲು ಮಾಡ್ಲಿಕ್ಕೆ ಹೇಳ್ತೀವಿ ಅಂತಂದ್ರೆ, ಇದು ರೂಲ್ಸ್ ಏನದ ಅಂತಂದ್ರೆ, ಈ ವರ್ಗಮೂಲ ತೆಗೆದ್ರೆ ಭುಜ ಬರ್ತದ. ವರ್ಗಮೂಲ ತೆಗೆದ್ರೆ ಏನ್ ಬರ್ತದ? ಭುಜ ಬರ್ತದ. ಆ ವರ್ಗಮೂಲ ತೆಗೆದಿಂದ ನೀವು 4ರಲ್ಲಿ ಗುಣಾಕಾರ ಮಾಡಿದ್ರೆ ಏನ್ ಬರ್ತದ? ಸುತ್ತಳತೆ ಬರ್ತದೆ. ಅದಕ್ಕೆ ನಿಮಗೆ ನಾ ಭಾಳ ತಿಳಿಸಿ ಹೇಳ್ತಿರ್ತೇನೆ. ಲಕ್ಷ ಕೊಟ್ಟು ನೋಡಿ. ಇಷ್ಟು ಬಂದ್ರೆ ಮುಗೀತ. ವರ್ಗದ ಸುತ್ತಳತೆ, ವರ್ಗದ ವಿಸ್ತೀರ್ಣ ಬರೋಬರಿ ಏನು? ವರ್ಗದ ವಿಸ್ತೀರ್ಣ ಬರೋಬರಿ
15 × 15 ಬಂತೀಗ. ಈಗ ಇನ್ನೊಂದು ಸ್ಟೆಪ್ಪನ್ನು ನೀವು ತಗೋಬಹುದು. ಇನ್ನೊಂದು ಹಿಂಗೆ ಮಾಡಿ. ಇಲ್ಲಿ 15 ಬಂದದಲ್ಲ, ಇದರ ವರ್ಗಮೂಲ ನೋಡಿ. 15 × 15 ಒಂದು 15 ತಕೊಂಡು ಬಿಟ್ರಿ ಅಂದ್ರೆ ಭುಜ ಬಂದ್ಬಿಡ್ತೀವಿ. ಇದು ಒಂದು ನೀವು ತಕೊಂಡ್ರೆ ವರ್ಗಮೂಲ ತಕೊಂಡಾಗೆ 15 270. ಒಂದು 15 ಹೊರಗೆ ತಕೊಂಡ್ರೆ ಇದಕ್ಕೆ 4 ಗುಣಾಕಾರ ಮಾಡಿಬಿಡ್ರಿ. 15 4 60 ಮೀಟರ್ ಆಯ್ತು. ಯಾಕಂದ್ರೆ ನೋಡಿ, ಇದು ಒಂದು ರೀತಿಯಿಂದ ಕಲಿಬಹುದೇ ನೀವು. ಉತ್ತರ ಸಂಖ್ಯೆ 60 ಮೀಟರ್ ಇಲ್ಲ ಸಿ. ತಿಳಿತಾ? ಇದನ್ನ ಈ ರೀತಿ ಒಳಗೂ ಮಾಡಬಹುದು. ಇನ್ನೊಂದು ರೀತಿ ಒಳಗೆ ಇಲ್ಲಿ ನಾ ತೋರಿಸ್ಕೊಂಡು ನೀವು ಲಕ್ಷ ಕೊಟ್ಟು ನೋಡಿ. 225 ಅದ. ಎರಡು ಸ್ಥಾನಕ್ಕೆ ನೀವು ಅಲ್ಪವಿರಾಮ ಹಾಕ್ರಿ. ವರ್ಗ ಅಂಕಿದಿಂದ ಭಾಗಿಸ್ರಿ. ಯಾವ ಅಂಕಿದಿಂದ? ವರ್ಗ ಅಂಕಿದಿಂದ ಭಾಗಿಸ್ಬೇಕು. ವರ್ಗ ಅಂಕಿ ಅಂದ್ರೆ ಏನು? 1 1 1 2 2 4 3 3 9. ಈ ಮಗ್ಗಿಲೆ 1 1 ಎಷ್ಟು? 1. 2 1 ಆದ್ರೆ 1. ಈ 1 ಇದ್ರಾಗ ಕೂಡಿಸ್ಕೋರಿ. ಎಷ್ಟಾಯ್ತು? 2 ಆಯ್ತು. 2 ಅಂಕೆಗಳನ್ನು ಒಮ್ಮೆ ಎಣಿಸ್ಕೋಬೇಕು. ಅದಕ್ಕೆ ಎರಡು ಸ್ಥಾನ ಬಿಟ್ಟು ಹಾಕಿದ್ರೆ 2 ಅಂಕಿ ಒಮ್ಮೆ ಎಣಿಸ್ಕೋರಿ. ಕೊನೆಗೆ 5 ಬಂದದಂದ್ರೆ ಇಲ್ಲೇ 5 ಇಡ್ರಿ, ಇಲ್ಲೇ 5 ಇಡ್ರಿ. 25 125 ಆಯ್ತು. ಬರೋಬರಿ ಸಣ್ಣ ನೋಡಿ. ಇದೊಂದು ರೀತಿ ಒಳಗೆ ವರ್ಗಮೂಲ ತೆಗೆಯೋದು. ಅಂದ್ರೆ 225 ವರ್ಗಮೂಲ ಬರೋಬ್ಬರಿ ಎಷ್ಟು ಬಂತಿಲ್ಲೇ? 15 ಬಂತು. ಇದೊಂದು ರೀತಿ. ಏನ್ರಿ ಸರ್ ಅಂತ ನೀವು ಕೇಳಬಹುದು. ಇನ್ನ ಒಂದು ರೀತಿ ಮಾಡ್ಬೋದು. ಇದು 1ನೇ ರೀತಿ, ಇದು 2ನೇ ರೀತಿ, ಇದು 3ನೇ ರೀತಿ. 225. ಈ 5 ಏನ್ ಬಂದದಲ್ಲ ನೋಡಿ, 5 × 5 ಇರ್ತದೆ. ಇದಂತೂ ನಿಮ್ಗೆ ಗುರ್ತಾತ. ಯಾವ ಅನುಕ್ರಮ ಸಂಖ್ಯೆಗಳಿಂದ ಗುಣಾಕಾರ ಮಾಡಿದ್ರೆ 2 ಬರ್ತದ? 1 × 2. 1 × 2. 1 2. 1ರ ಮುಂದಿನ ಅಂಕಿ 2. 1 2 2 5. ಫಸ್ಟ್ ಅಂಕಿ ತಕ್ಕೋರಿ ಬರೋಬ್ಬರಿ 1. ಇದ್ರಂದ ಒಂದು 5 ತಕ್ಕೋರಿ ನೋಡಿ, ವರ್ಗಮೂಲ ಬಂತು ನೋಡಿ. ಹಿಂಗೂ ಮಾಡ್ಬೋದು. ಕೆಲವೊಂದು ಸಂದರ್ಭದಾಗ ಮಾತ್ರ ಇದು 5 ಬಂದಾಗ ಅಷ್ಟೇ ಉಪಯೋಗ ಆಗ್ತದೆ. ಇದು ನೀವು ಶರಣರಾದ್ರೆ ಎಲ್ಲ ನಮೂನಿ ಮಾಡ್ಬೋದು. ಇದು ಈ ರೀತಿ ಒಳಗೂ ವರ್ಗಮೂಲ ತೆಗಿಬಹುದು. ನೀವು ನೋಡಿ ಎಷ್ಟು ನಮೂನಿ ವರ್ಗಮೂಲ ತೆಗಿಯುವಂತ ಪದ್ಧತಿ ಅವನ್ನು ನೋಡ್ರಿ. ವಿಸ್ತೀರ್ಣ ಕೊಟ್ಟಾಗ ನಾವು ಸೂತ್ರ ಹಂಗ ವಿಸ್ತೀರ್ಣ × 4. ವಿಸ್ತೀರ್ಣ × ಅಲ್ಲ, ವಿಸ್ತೀರ್ಣದ ವರ್ಗಮೂಲ × 4 ಏನಂದ ವರ್ಗದ ಸುತ್ತಳತೆ ಬರ್ತದ. ಹಿಂಗದರ ಇದು ಹೊಸ ಸೂತ್ರ ಹಾಕೋರಿ ನೀವು. ಮತ್ತೊಂದು ಹೊಸ ಸೂತ್ರ ತಯಾರಾತ್ ನಮಗೀಗ. ಯಾವಾಗ ವಿಸ್ತೀರ್ಣ ಕೊಟ್ಟಾಗ ವರ್ಗದ ಸುತ್ತಳತೆ ಬರೋಬ್ಬರಿ ಸೂತ್ರ ಏನು? ವಿಸ್ತೀರ್ಣದ ವರ್ಗಮೂಲ × 4. ವರ್ಗದ ವಿಸ್ತೀರ್ಣ ಕೊಟ್ಟಾಗ ಸುತ್ತಳತೆ ಕೇಳಿದ ಅಂದ್ರ ವರ್ಗದ ವಿಸ್ತೀರ್ಣ ಕೊಟ್ಟಾಗ ಸುತ್ತಳತೆ ಬರೋಬ್ಬರಿ ವಿಸ್ತೀರ್ಣದ ವರ್ಗಮೂಲ × 4 ಬರೋಬ್ಬರಿ ವರ್ಗದ ಸುತ್ತಳತೆ. ಇದು ಒಂದು ಹೊಸ ಸೂತ್ರ. ಈಗ ವರ್ಗದ ವಿಸ್ತೀರ್ಣ 7,225 ಚದರ ಮೀಟರ್ ಆದರೆ ಅದರ ಸುತ್ತಳತೆ ಎಷ್ಟು? ಓಕೆ ನೋಡಿ, ಎಷ್ಟು ರೀತಿಯಿಂದ ತೋರಿಸ್ತದೆ ಇದನ್ನ ನೋಡಿ. ವರ್ಗದ ವಿಸ್ತೀರ್ಣ ಬರೋಬ್ಬರಿ ಜಾಗ ಮಾಡ್ಬೇಕು ನೋಡಿ. ಎಷ್ಟು ನಮೂನಿ ನೀವು ಮಾಡ್ಲಿಕ್ಕೆ ಸಾಧ್ಯ ಅದ ನೋಡಿ. ವರ್ಗದ ವಿಸ್ತೀರ್ಣ ಬರೋಬ್ಬರಿ ವರ್ಗದ ವಿಸ್ತೀರ್ಣ ಬರೋಬ್ಬರಿ 7225 ಚದರ ಮೀಟರ್. ಕೇಳಿದ್ದೇನು? ವರ್ಗದ ಸುತ್ತಳತೆ. ಇದು ನೆನ್ಪಿಟ್ಕೊ. ವರ್ಗದ ಸುತ್ತಳತೆ. ಸುತ್ತಳತೆ ಅಂದ್ರು ಒಂದೇ, ಪರಿಧಿ ಅಂದ್ರು ಒಂದೇ. ಬರೋಬ್ಬರಿ ಎಷ್ಟು? ಇಷ್ಟು ಬಂದ. ವರ್ಗದ ಸುತ್ತಳತೆ ಬರೋಬ್ಬರಿ ವರ್ಗದ ಸುತ್ತಳತೆ ಬರೋಬ್ಬರಿ ವಿಸ್ತೀರ್ಣ ಕೊಟ್ಟಾಗ ವರ್ಗದ ವಿಸ್ತೀರ್ಣ ಕೊಟ್ಟಾಗ
ವಿಸ್ತೀರ್ಣ ಕೊಟ್ಟಾಗ ವರ್ಗದ ಸುತ್ತಳತೆ ಬರೋಬರಿ ವಿಸ್ತೀರ್ಣದ ವರ್ಗಮೂಲ ಮೊದಲಿನ ತಕ್ಕೋಬೇಕು ಗುಂಡ್ಲೆ 4. ಇವು ಈ ಗಣಿತಗಳು ನಿಮಗೆಲ್ಲ ನಾಳೆ ಬ್ಯಾಂಕಿನಾಗ ಸಹಿತ ಬೀಳ್ತಾವೆ. ಇವು ಗಣಿತಗಳು ನೋಡ್ರಿ, ನೀವು ನೆನ್ಪಿಟ್ಕೊಂಡು 7,225 ವರ್ಗಮೂಲ ಬರೋಬರಿ ಎಷ್ಟು ರೀತಿ ಒಳಗೆ ತಿಳಿಸ್ತದ ನೋಡ್ರಿ. ಈಗ 72, 25 2 ಭಾಗ ಮಾಡಿ 25ಕ್ಕೆ ಭಾಗ ಮಾಡಬೇಕು. ಇದು ನೋಡಿ ಮಾಡಿದ್ರೆ ಇದಕ್ಕೆ 5 × 5 ಇಡ್ರಿ. ಇಟ್ರೆ 2 ಅನುಕ್ರಮ ಸಂಖ್ಯೆಗಳ ಗುಣಲಬ್ಧ ಇರ್ತದ. 8 9 72, 8 × 9 ನೋಡ್ರಿ. ಇದ್ರಂದ ಒಂದು ಅಂಕಿ ತಕ್ಕೋರಿ. ಫಸ್ಟ್ ಅಂಕಿನೇ ತಕ್ಕೋಬೇಕು, ಇದಕ್ಕೊಂದು ತಕ್ಕೊಂಡ್ ಬಿಡ್ರಿ, ನಡೀತದೆ. ಬರೋಬ್ಬರಿ 85. ಇದರ 7,275 ವರ್ಗಮೂಲ ಬರೋಬ್ಬರಿ ಎಷ್ಟು? 85 × 85. ಇದರ ವರ್ಗಮೂಲ 85 ತಕ್ಕೊಂಡ್ ಬಿಡ್ರಿ ಹೊರಗೆ. 85 ತಕ್ಕೊಂಡ್ರಿ, ಏನ್ ಬಂತು? ಈಗ ಭುಜ ಬಂತು. ಇದಕ್ಕೆ 4ರಲ್ಲಿ ಗುಣಾಕಾರ ಮಾಡ್ರಿ. 4 5 20, ಕೆಲ ಬಂತು 2, 4 8 32, 33 34 ಮೀಟರ್. ಉತ್ತರ ಸಂಖ್ಯೆ ಬಿ. ನೋಡಿ ಎಷ್ಟು ವಿಶೇಷ ಇರ್ತದ ಅನ್ನೋದು ತಿಳ್ಕೊಂಡು ನೀವು ಮೊದಲು. ಅದಕ್ಕೆ ನಿಮಗೆ ಈಗ ಮಾತ್ರ ಇದಕ್ಕೆ ಮಾದರಿಗಳನ್ನ ನಾವು ಭಾಳ ಹಾಕೋ ಕಾರಣ ಏನಂದ್ರೆ ನೀವು ವರ್ಗಮೂಲ ಕಲಿಬೇಕು. ಮೊದಲು ವರ್ಗಮೂಲ ಮೇಲೆ ಎಷ್ಟು ಲೆಕ್ಕ ಇರ್ತಾವ ನಿಮಗೆ ಅದು ಹೇಳಬಾರ್ದು, ಅಷ್ಟು ಲೆಕ್ಕ ಇರ್ತಾವ. ಇದನ್ನ ಇನ್ನೊಂದು ರೀತಿ ಒಳಗೆ ನಾ ತೋರಿಸ್ತೀನಿ ವರ್ಗಮೂಲ ಹೆಂಗೆ ತೆಗೆಯೋದು. ಯಾಕಂದ್ರೆ ಇದೊಂದು ರೀತಿ ಗುರ್ತಾತ. ಕೇವಲ 5 ಬಂದಾಗ ಅಷ್ಟೇ ವಿಚಾರ ಮಾಡ್ರಿ, ಎಲ್ಲದಕ್ಕೂ ಮಾಡಬೇಡ್ರಿ. ಇದು ಈಗ 72 25 ವರ್ಗಮೂಲ, 72 25 ವರ್ಗಮೂಲ ಬರೋಬ್ಬರಿ ನೋಡಿ 2 ಸ್ಥಾನ ಹಾಕೋರಿ. ವರ್ಗ ಅಂಕೆಗಳಿಂದ ಮಗ್ಗಿ ಎಣಿಸ್ಬೇಕು. 1 1 1, 2 2 4, 3 3 9, 4 4 16, 5 5 25 ಸಣ್ಣದ, 6 6 36 ಸಣ್ಣದ, 7 7 49 ಸಣ್ಣದ, 8 8 64 ಸಣ್ಣದ, 9 9 81 ದೊಡ್ಡದ, 8 8 ದೂರ ಇಟ್ಕೊರಿ. 8 8 64, 12 4 ಆದ್ರೆ 8, ಕೈಲ ಬಂತು 1 0. 2 ಅಂಕೆಗಳನ್ನು ಒಮ್ಮೆ ತಗೋಬೇಕು. ತಳಗ ತಗೋಬೇಕಾದ್ರೆ ಈ 8 ಇದ್ರಾಗ ಕೂಡಿಸ್ಕೋರಿ. 8 ಕೂಡಿಸ್ಕೋರಿ. 8 8 ಎಷ್ಟಾಯ್ತು? 16 ಆಯ್ತು. ಕೊನೆಗೆ 25 ಬಂದದ. ಈ 25 ಒಮ್ಮೆ 2 ಅಂಕಿಗಳನ್ನು ಇಳಿಸ್ಕೋಬೇಕು, ನೆನ್ಪಿಟ್ಕೋರಿ. ಈಗ ಕೊನೆಗೆ 5 ಅದಂದ್ರೆ ಇಲ್ಲಿ 5 ಇಡ್ರಿ, ಇಲ್ಲಿ 5 ಇಡ್ರಿ. ಬಂತಿಲ್ಲ ನೋಡ್ರಿ 5 5 5 25, ಕೈಲ ಬಂತು 2, 5 6 31 2 32, ಕೈಲ ಬಂತು 3, 5 1 5 5 1 3 8 825 ಬಂತಿಲ್ಲ ನೋಡ್ರಿ. ಇಲ್ಲೇ ನೋಡ್ರಿ 0 0 0. ಇದು ವರ್ಗಮೂಲ ತಿಳಿಸಿ ಬರೋಬರಿ 72 25 ವರ್ಗಮೂಲ ಬರೋಬರಿ 85. ನಿಮ್ಗೆ ಯಾಕೆ ನಾ ಇರ್ತದೆ ವರ್ಗಮೂಲ ಹೆಚ್ಚಿತ್ತು? ಈ ಮಾದರಿಗಳು ಯಾಕೆ ಹೆಚ್ಚು ಬರ್ತಾವ ಅಂದ್ರೆ ನೀವು ವರ್ಗಮೂಲ ತೆಗೆಯುವಂತ ಅಭ್ಯಾಸನ ಕಲಿಬೇಕು. ಬಹಳ ಲೆಕ್ಕ ವರ್ಗಮೂಲ ಮೇಲೆ ಎಲ್ಲಾ ಲೆಕ್ಕಗಳು ನಿಮಗ ಕ್ಷೇತ್ರಫಲ ಕಂಡುಹಿಡಿಯಾಗ, ಆಮೇಲೆ ಇದ್ರದ್ದು ವೃತ್ತದ ವಿಸ್ತೀರ್ಣ ಕಂಡು ಹಿಡಿಯಾಗಬೇಕು, ಆಮೇಲೆ ಕರ್ಣ ಕಂಡು ಹಿಡಿಯಾಗಬೇಕು. ವರ್ಗಮೂಲ ಭಾಳ ನಮ್ನಿ ವರ್ಗಮೂಲ ಕಂಡು ಹಿಡಿದ್ರ ಮೇಲೆ ಲೆಕ್ಕಗಳು ಭಾಳ ಬರ್ತಾವ. ಆದ್ದರಿಂದ ನೀವು ಈ ಗಣಿತಗಳನ್ನ ಹೆಚ್ಚು ರೂಢಿ ಮಾಡ್ಕೋಬೇಕು.
ಉದ್ದ ಗುಂಡ್ಲೆ ಆಗಲ್ಲ, ಭುಜ ಗುಂಡ್ಲೆ 4 ಇದನ್ನು ಗಣಿತ ಹಾಕೋದಿಲ್ಲ ನವೋದಯದಾಗ. ಅವಾಗ 87ರಾಗ ಹಾಕ್ತಿದ್ರು. ಈಗ ಏನಾಗ್ಯದ, ಹುಡುಗರು ಭಾಳ ಶಾಣೆ ಆಗ್ಯಾವ. ಯಾಕೆ ಸರ್ಗಳೆಲ್ಲ ಹುಡುಗರು ಭಾಳ ಚಲೋ ತಯಾರು ಮಾಡ್ತಾರೆ. ಕೋಚಿಂಗ್ದಾಗ ಬಿರಿ ಬಿರಿ ಲೆಕ್ಕ ಹಾಕ್ತಾರೆ. ಅವಾಗ ಹಿಂಗೆ ಲೆಕ್ಕ ಬಂದಾಗ ನಾವು ಹೆಂಗೆ ಮಾಡಬೇಕು, ಹಿಂಗೆ ವರ್ಗಮೂಲ ಹೆಂಗೆ ತೆಗೆದು ಅನ್ನೋದು ನಿಮಗೆ ನಾ ತಿಳಿಸಿದೆ. ಒಂದು ತುಸು ಏನು ಮಾಡ್ತೇನೆ ನಾನು, ಒಂದಿಷ್ಟು ನೀವು ಪರ್ಫೆಕ್ಟ್ ಆಗುವವರೆಗೆ ವಿಸ್ತೀರ್ಣದ ವಿಷಯದ ಗಣಿತಗಳನ್ನು ಹಾಕಿರ್ತಾನೆ. ಯಾಕಂದ್ರೆ ವಿಷಯನೂ ನೆನಪಿರ್ತದೆ, ವರ್ಗಮೂಲ ತಕ್ಕಂಡು ಹಿಡಿದು ಬರ್ತದೆ. ಈ ಕಡೆಯೊಂದು ಒಂದಿಷ್ಟು ಮಾದರಿಗಳನ್ನು ಹಾಕ್ತದೆ. ಯಾವತ್ತು ನೀವು ಸರಿಯಾಗಿ ಅಭ್ಯಾಸ ಮಾಡ್ಕೋಬೇಕು, ಸರಿಯಾಗಿ ಹೇಳಾಗ ಲಕ್ಷ್ಯ ಕೊಟ್ಟು ನೋಡಬೇಕು, ಸರಿಯಾಗಿ ಬರ್ಕೋಬೇಕು. ಇದು ಡೈರೆಕ್ಟ್ ಏನಿದು ಕೋಚಿಂಗ್ ಕ್ಲಾಸ್, ಇದು ಡೈರೆಕ್ಟ್ ಸ್ಟೇಟಸ್ ಕೋಚಿಂಗ್ ಕ್ಲಾಸ್, ಯೂಟ್ಯೂಬ್ ಕೋಚಿಂಗ್ ಕ್ಲಾಸ್. ಇದು ಕರ್ನಾಟಕದಲ್ಲಿ ಇದು ಫಸ್ಟ್ ಅಂತ ನಾ ಅತಿ ಹೆಮ್ಮೆದಿಂದ ಹೇಳ್ಬೋದು. ಕರ್ನಾಟಕದಲ್ಲಿ ಇದು ಫಸ್ಟ್ ಕೋಚಿಂಗ್ ಕ್ಲಾಸ್. ಇದು ಹಿಂಗೆ ಯಾರು ಮಾಡಿಲ್ಲ. ಇವ್ ನನ್ನ ಕೈಯ ಟ್ರೈನಿಂಗ್ ಆದ ಸರ್ಗಳಂತೂ ಬೇಕಾದಂಗೆ ಕಣ್ಣು ಮುಚ್ಚಿ ಕೋಚಿಂಗ್ ನಡೆಸ್ಬೋದು. ಇದನ್ನು ಆದರೆ ಟ್ರೈನಿಂಗ್ ಆಗ್ಬೇಕು. ಯಾಕಂದ್ರೆ ಇಲ್ಲಿ ನಮ್ಮ ಕೈ ಕೆಲಸ ಮಾಡಿದವರು ಮುಂದೆ ನನ್ನ ಕೈ ಕಲ್ತ ಸ್ಟೂಡೆಂಟ್ಗಳು ಕೋಚಿಂಗ್ ಕ್ಲಾಸ್ ಮಾಡ್ಬೋದು. ಅವ್ರಿಗೆ ನಾಲೆಜ್ ಇರ್ತದೆ. ಯಾಕಂದ್ರೆ ನನ್ನ ಕೈ 2 ವರ್ಷ ಕಲ್ತಿರ್ತಾರೆ. ಅವ್ರು ಹಿಂಗೆ ಸರ್ ಹೇಳ್ತಾರೆ ಅಭ್ಯಾಸ ಅನ್ನೋದು ಅವ್ರಿಗೆ ಮನೋನ್ ಇರ್ತದೆ. ಪಟ್ 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 ಗುರ್ತಾ ಹಿಡಿತಾರೆ ಹುಡುಗರು. ನಮ್ಮ ಹುಡುಗರು ವಿದ್ಯಾರ್ಥಿಗಳು ಸಹಿತ ಮಾಡ್ಬೋದು. ಸರಿಯಾಗಿ ತಿಳ್ಕೊಂಡಿರಿ ಅಂತ ತಿಳ್ಕೊಂಡು ಈ ಗಣಿತನ ಲಕ್ಷ್ಯ ಕೊಟ್ಟು ನೋಡ್ಬೇಕು. ಭಾಳ ಹುಷಾರ್ಲೇ ಇರಬೇಕು. ನೋಡ್ರಿ, ಇಲ್ಲಿ ನಾ ಸೂತ್ರ ಏನ್ ಮಾಡೀನಿ, ಇಲ್ಲಿ ಗುಣಾಕಾರ 4 ಅಂದ್ರೆ ವರ್ಗಮೂಲದ ಗುಂಡ್ಲೆ 4 ಮಾಡಿದ್ರೆ ಏನ್ ಬರ್ತದ, ಸುತ್ತಳತೆ ಬರ್ತದೆ. ಯಾವಾಗ ವಿಸ್ತೀರ್ಣ ಕೊಟ್ಟಾಗ, ವರ್ಗದ ವಿಸ್ತೀರ್ಣ ಕೊಟ್ಟಾಗ ವರ್ಗದ ಸುತ್ತಳತೆ ಬರೋಬರಿ ವಿಸ್ತೀರ್ಣದ ವರ್ಗಮೂಲ ಗುಂಡ್ಲೆ 4. ಇದು ಹೊಸ ಸೂತ್ರ. ಇದು ಬರ್ಕೊಂಡು ನೀವು ತಿಳಿತಲ್ಲ, ನಿಮ್ಗೆಲ್ಲರಿಗೂ ತಿಳಿದ ತಿಳ್ಕೊಂಡು ಮುಂದಿನ ಗಣಿತಗಳಂತ ತಪ್ಪಬಾರದು. ಭಾಳ ಮಾದರಿಗಳು ಬರ್ತಾವೆ ಇದಕ್ಕೆ.